ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಏನು ಆಗ್ತಿರೋದು ಗ್ರೂಪ್ ಬಿ ಅಲ್ಲಿ ಅಂತೂ ಸಂಚಲನ ಆಗ್ತಿದೆ. ಇನ್ನೂ ಸಹ ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಇನ್ನೂ ಒಂದು ರೇಂಜಿಗೆ ಪ್ರಿಡಿಕ್ಟ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ. ಒಬ್ಬರನ್ನ ಪ್ರಿಡಿಕ್ಟ್ ಮಾಡ್ಬೋದು, ಬಟ್ ಮತ್ತೊಬ್ಬರನ್ನ ಪ್ರಿಡಿಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಟ್ಟಿದೆ. ಇದು ಸೀನು ಡೀಲ್ ಆಗೋಗ್ಬಿಟ್ಟಿದೆ. ನಮ್ಮ ಗ್ರೂಪ್ ಎ ವಿಚಾರಕ್ಕೆ ಬಂತು ಅಂದರೆ ಜಮಾನ್ದರೇನೆ ಗೊತ್ತಾಗ್ಬಿಡ್ತು ಅಂತ ಹೇಳಿದ್ದೀರಾ. ಪಾಕಿಸ್ತಾನ ಮೊದಲನೇ ಮ್ಯಾಚ್ ಸೋಲ್ತಾ ಇದೆ, ನನಗೆ ಗೊತ್ತಾಗ್ಬಿಡ್ತು ಗುರು ಸೇಲ್ ಡೌನ್ ಆಯಿತು, ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಹೋಗ್ಬಿಡ್ತಾರೆ ಅಂತ ಗೊತ್ತಾಯ್ತು. ನಮಗೆ ಮೊದಲನೇ ದಿನಾನೇ ಗೊತ್ತಾಯಿತು ಪಾಕಿಸ್ತಾನ ಎಕ್ಸಿಟು, ಬಾಂಗ್ಲಾದೇಶ ಎಕ್ಸಿಟು, ಇಂಡಿಯಾ ನ್ಯೂಜಿಲೆಂಡ್ ಹೋಗ್ತಾರೆ ಅಂತ. ಆ್ಯಂಡ್ ಅದೇ ರೀತಿಯೇ ಆಗಿದೆ, ಸೇಲ್ ಡೌನ್ ಆಗೋಗ್ಬಿಡಿದೆ. ಗ್ರೂಪ್ ಎ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ಯಾಕಂದರೆ ಕ್ವಾಲಿಫೈ ಅಫಿಷಿಯಲಿ ಆಗಿರೋದ್ರಿಂದ. ಪಾಕಿಸ್ತಾನ ವರ್ಸಸ್ ಬಾಂಗ್ಲಾದೇಶ್ ಇವತ್ತಿನ ಮ್ಯಾಚ್ ಇದೆ. ಇನ್ಫ್ಯಾಕ್ಟ್ ಎರಡು ಗ್ರೂಪಲ್ಲೂ ಎರಡು ಮ್ಯಾಚು ಬಾಕಿ ಇದೆ. ಟೋಟಲ್ ಆಗಿ 4 ಮ್ಯಾಚ್ ಇನ್ನು ಗ್ರೂಪ್ ಸ್ಟೇಜಲ್ಲಿ ಬಾಕಿ ಇದೆ. ಇವತ್ತಿನ ಮ್ಯಾಚು ಸುಮ್ಮನೆ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಪಾಕಿಸ್ತಾನ ಆಡ್ತಾ ಇರ್ತಾರೆ. ಹೋಸ್ಟಿಂಗ್ ನೇಷನ್ ಆಗಿಬಿಟ್ಟು ಏನಾರು ತಗಲಾಕೊಂಡ್ಬಿಟ್ರು ಅಂತ ಅಂದರೆ ಅಲ್ಲ, ಪಾಕಿಸ್ತಾನ 2 ಮ್ಯಾಚ್ನ ಸೋತಿರೋದೇನು ಅಜೀಬಾಗಿ ಸೋತಿದ್ದಾರೆ. ಬಾಂಗ್ಲಾದೇಶ್ ಅಟ್ಲೀಸ್ಟ್ ಸ್ವಲ್ಪ ಹತ್ರಕ್ಕಾರು ಬಂದಿದ್ದಾರೆ. ಅದು ನ್ಯೂಜಿಲೆಂಡ್ ಮೇಲಾದರೂ ಆಗಿರ್ಬೋದು, ಜೊತೆಗೆ ನಮ್ಮ ಇಂಡಿಯಾ ಮೇಲಾದರೂ ಆಗಿರ್ಬೋದು. ಸೊ ಬಾಂಗ್ಲಾದೇಶ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿರ್ತಾರೆ ಪಾಕಿಸ್ತಾನಿಗೆ ಕಂಪೇರ್ ಮಾಡ್ತು ಅಂತಂದರೆ. ಪಾಕಿಸ್ತಾನ ಇವತ್ತು ಸೋತೋಗ್ಬಿಟ್ರು ಅಂತಂದರೆ ಇವು ಆಲ್ರೆಡಿ 3 ಕಾಸಿಗೆ ಮುರಿಯೋದಿಲ್ಲ ಪಾಕಿಸ್ತಾನ ಟೀಮಿಗೆ. ಏನೂ ಇಲ್ದಂಗೆ ಆಗೋಗ್ಬಿಡ್ತದೆ ಅವ್ರಿಗೆ. ಹೋಸ್ಟ್ ಮಾಡಿದ್ಕೂ ಇಷ್ಟೊಂದೆಲ್ಲ ಕಷ್ಟಪಟ್ಟು ಏನೇನೋ ಜಗಳ ಎಲ್ಲ ಮಾಡ್ಬಿಟ್ಟು ಏನೇನೋ ಮಾಡಿದ್ಕೂ ಕೂಡ ಏನೂ ಇಲ್ದಂಗೆ ಆಗೋಗ್ಬಿಡ್ತದೆ ಪಾಕಿಸ್ತಾನಕ್ಕೆ. ಸೊ ಅದನ್ನೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಪಾಕಿಸ್ತಾನ ಸೋಲಿ ಬಾಂಗ್ಲಾದೇಶ್ ಗೆಲ್ಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಯಾಕಂದರೆ ಅಜೀಬ್ ಆಗಬೇಕು ಅವರು, ಒಂಥರ ಅವ್ರ ಮೇಲೆ ಅವ್ರಿಗೇನೇನೇ ಒಂಥರ ಅಸಹ್ಯ ಆಗಬೇಕು, ಆ ಥರ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೋಡೋಣ ಅದೇನಾಗುತ್ತೆ ಅಂತ. ಬಟ್ ಪಾಕಿಸ್ತಾನ ಕಾನ್ಫಿಡೆಂಟ್ ಆಗಂತೂ ಇರ್ತಾರೆ. ಇಲ್ಲಾಗರೋ ಬಾಂಗ್ಲಾದೇಶ ನಮ್ಮ ಮುಂದೆ ಏನು ದೊಡ್ಡಿದ ಅನ್ನೋ ಥರ, ಬಟ್ ದೊಡ್ಡ ಇದು ಅಂತಲೇ ಪ್ರೂವ್ ಮಾಡಿ ತೋರಿಸ್ಬೇಕು. ಆ್ಯಂಡ್ ಗೊತ್ತಿರದೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇದೆ. ಇದೇನು ಅದೇ ಮೇಲ್ಗಡೆ ಫಿನಿಶ್ ಮಾಡ್ತಾರೆ, ಕೆಳಗಡೆ ಫಿನಿಶ್ ಮಾಡ್ತಾರೆ, 1 ಫಿನಿಶ್ ಮಾಡ್ತಾರೆ, 2 ಫಿನಿಶ್ ಮಾಡ್ತಾರೆ ಅನ್ನೋದಕ್ಕೆ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ನಮಗ. ಅದೇ ನಾವು ಹಾಕಿಸ್ಕೊಬೋದು, ನಮಗೆ ಯಾರ ಮೇಲೆ ಬೇಕೋ ಸೆಮಿಫೈನಲ್ಸು ಅವ್ರನ್ನ ನಾವು ಹಾಕಿಸ್ಕೊಬೋದು. ಅದೇನಾದ್ರು ಸೋತ್ವಿ ಅಂತಂದರೆ ಸೋಲ್ಬೇಕಾ ಗೆಲ್ಲಬೇಕಾ ಅಂದರೆ ಸೋಲ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಯಾರು ಕೂಡ ಸೋಲೋದಕ್ಕೋಸ್ಕರ ಅಂತೂ ಖಂಡಿತ ಹೇಳೋದಿಲ್ಲ. ಒಟ್ಟಲ್ಲಿ ನಾವಂತೂ ಹಾಕಿಸ್ಕೊಬೋದು, ಅದು ನಮ್ಮ ಮೇಲೆ ಇರುತ್ತೆ ಯಾರ ಮೇಲೆ ನಾವು ಸೆಮಿಫೈನಲ್ ಆಡಬೇಕು ಅನ್ನೋದು. ಸೊ ಇಲ್ಲಿ ಗ್ರೂಪ್ ಬಿ ವಿಚಾರಕ್ಕೆ ಬಂತು ಅಂತಂದರೆ ಮಗ ಸೌತ್ ಆಫ್ರಿಕಾ ಆಲ್ಮೋಸ್ಟ್ ಕ್ವಾಲಿಫೈ ಆಗುವಂಥ ಹಂತದಲ್ಲಿದ್ದಾರೆ. ಯಾಕೆ ಅಂದರೆ ಅವರ ನೆಟ್ ರನ್ ರೇಟ್ ವಿಚಾರಕ್ಕೆ ಬಂತು ಅಂದರೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿದೆ ಗುರು. +2.140. 2ನೇ ಮ್ಯಾಚು ಆಗದೆ ಇರೋದು ಇಲ್ಲಿ ಸಿಕ್ಕಾಪಟ್ಟೆ ಪ್ಲಸ್ ಆಗೋಗ್ಬಿಡಿದೆ ಸೌತ್ ಆಫ್ರಿಕಾಗೆ. ಇನ್ಫ್ಯಾಕ್ಟ್ ಇವರಿಗೆ ಆಸ್ಟ್ರೇಲಿಯಾಗೇನು ಅಷ್ಟೊಂದೇನು ಪ್ಲಸ್ ಆಗಿಲ್ಲ, ಯಾಕಂದರೆ ಅವ್ರಿಗೆ ಇರೋದು ಅಫ್ಘಾನಿಸ್ತಾನದ ಮೇಲೆ ಮ್ಯಾಚು, ಸೌತ್ ಆಫ್ರಿಕಾಗೆ ಇರೋದು ಇಂಗ್ಲೆಂಡ್ ಮೇಲೆ ಮ್ಯಾಚು. ಇಲ್ಲಿ ಇಂಗ್ಲೆಂಡ್ 1 ಮ್ಯಾಚ್ನ ಗೆದ್ರೂ ಕೂಡ ಸೌತ್ ಆಫ್ರಿಕಾ ಮೇಲೆ ಅವ್ರು ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ನೆಟ್ ರನ್ ರೇಟ್ ಸಿಕ್ಕಾಪಟ್ಟೆ ಉಣಿಸ್ಕೊಂಡೋಗಿದೆ. ಜೊತೆಗೆ 1 ಮ್ಯಾಚು ಇವರಿಗೆ ಮಳೆ ಬಂದ್ಬಿಟ್ಟು ನಿಂತೋಗಿದ್ದರಿಂದ ಅಡಿಷ್ನಲ್ ಪಾಯಿಂಟು ಆ್ಯಡ್ ಆನ್ ಆಗಿದೆ. ಆದ್ದರಿಂದ 3 ಪಾಯಿಂಟ್ ಇಟ್ಕೊಂಡು ಒಂದು ಟೀಮ್ ಅಂತೂ ಪಕ್ಕಾ ಕ್ವಾಲಿಫೈ ಅಂತೂ ಖಂಡಿತ ಆಗೇ ಆಗುತ್ತೆ. ಅದು 3 ಪಾಯಿಂಟ್ ಇಟ್ಕೊಂಡು ಹಾಕ್ತಾರಾ ಅಥವಾ 5 ಪಾಯಿಂಟ್ ಇಟ್ಕೊಂಡು ಹಾಕ್ತಾರಾ ಅದು ಸೌತ್ ಆಫ್ರಿಕಾ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇಂಗ್ಲೆಂಡ್ ಗೆದ್ದರೂ ಅಷ್ಟೇ ಸೋತರೂ ಅಷ್ಟೇ ಏನು ಡಿಫ್ರೆನ್ಸ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದೇ ಸೌತ್ ಆಫ್ರಿಕಾ ಗೆದ್ದುಬಿಟ್ಟು ಕನ್ವಿನ್ಸಿಂಗ್ ಆಗಿ ಕ್ವಾಲಿಫೈ ಆಗಬಹುದು. ಇನ್ನು ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ, ಬಟ್ ಆದರೂ ಒಂದು ರೇಂಜಿಗೆ ಅನ್ಬೋದು. 95% ಸೌತ್ ಆಫ್ರಿಕಾ ಆರ್ ಗೋಯಿಂಗ್ ಟು ಕ್ವಾಲಿಫೈ ಅಂತ ಅನ್ನಿಸ್ತಾ ಇದೆ ನನಗಂತೂ. ಇಲ್ಲಿ ಆಸ್ಟ್ರೇಲಿಯಾ ಮತ್ತೆ ಅಫ್ಘಾನಿಸ್ತಾನ್ ಮ್ಯಾಚ್ ಏನಿದೆ, ರೈವಲ್ರಿಗಳು, ಇದು ಎಂಥ ರೈವಲ್ರಿ ಇದು. 2023 ವರ್ಲ್ಡ್ ಕಪ್ ನೆನಪಾಗುತ್ತೆ. ಕಾಂತಾರ ಬಂದ್ಬಿಟ್ಟಿತ್ತು ಹಂಗೇನೆ, ದೈವ ಬಂದ್ಬಿಟ್ಟಿತ್ತು ಮ್ಯಾಕ್ಸ್ವೆಲ್ ಮೇಲೆ. ಸೊ ಆ ಥರ ಪರ್ಫಾರ್ಮೆನ್ಸ್ ಬಂದು ಅನ್ಬೆಲಿಯಬಲ್ ಮ್ಯಾಚ್ನ ಗೆದ್ದಿದ್ದು ಅಲ್ಲಿ ಆಸ್ಟ್ರೇಲಿಯಾ. ಈ ಮ್ಯಾಚ್ ಅಂತೂ ಸುಮ್ಮನೆ ಇರೋದೇ ಇಲ್ಲ ಮಗ. ಈ ಕಡೆ ಅಫ್ಘಾನಿಸ್ತಾನದವರು ಟೂರ್ನಮೆಂಟ್ ಗೆಲ್ಲಬೇಕು ಅಂತ ಬಂದಿದ್ದಾರೆ, ಈ ಕಡೆ ಆಸ್ಟ್ರೇಲಿಯಾದವರು ಇಂಜುರಿಗಳಿಂದ ಎಲ್ಲ ಕಮ್ ಬ್ಯಾಕ್ ಮಾಡ್ಬಿಟ್ಟು ಬಂದು ಹೊಡಿತಾ ಇದ್ದಾರೆ. ಸೊ ಈ ಕಾಂಟೆಸ್ಟ್ ಅಂತೂ ಅವನಜ್ಜಿ ಈ ಟೂರ್ನಮೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಂಟೆಸ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದು. ಅಫ್ಘಾನಿಸ್ತಾನ್ ವರ್ಸಸ್ ಆಸ್ಟ್ರೇಲಿಯಾ. ಸೊ ಇದೊಂಥರ ವರ್ಚುವಲ್ ನಾಕೌಟು. ಈ ಮ್ಯಾಚಲ್ಲಿ ಗೆದ್ದವರು ಮುಂದೆ ಹೋಗ್ತಾರೆ, ಸೋತವರು ಈಚೆಗಡೆ ಬರ್ತಾರೆ. ಅದು ಆಸ್ಟ್ರೇಲಿಯಾ ಆದರೂ ಸರಿ, ಅಫ್ಘಾನಿಸ್ತಾನ ಆದರೂ ಸರಿ, ರನ್ ರೇಟ್ ಇಲ್ಲಿ ಮ್ಯಾಟ್ರಿಗೆ ಏನೇ ಬರೋದಿಲ್ಲ. ಇಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾರೆ ಸೌತ್ ಆಫ್ರಿಕಾ ಜೊತೆಗೆ ಅಂತ ನನಗೇನೋ ಅನ್ನಿಸ್ತಾ ಇದೆ ಮಗ. ಆಸ್ಟ್ರೇಲಿಯಾ ಅವರ ನೆಟ್ ರನ್ ರೇಟ್ಗಿಂತ ಕಡಿಮೆ ಬರೋದು ನನಗೇನೋ ಡೌಟ್ ಕಾಣಿಸ್ತಾ ಇದೆ. ಅದೇ ಇಂಗ್ಲೆಂಡ್ ಅವ್ರು ಏನಾದರೂ ಇವರಿಗೆ ಒಂದು 150 ರನ್ ಮಾರ್ಜಿನ್ ಏನೋ ಹೊಡೆದ್ಬಿಟ್ರು ಅಂತ ಅನ್ಕೊಳ್ಳಿ. ಇಂಗ್ಲೆಂಡ್ ಅವರು ಸೌತ್ ಆಫ್ರಿಕಾಗೆ ಅತಿ ದೊಡ್ಡ ಮಾರ್ಜಿನ್ ಹೊಡೆದ್ಬಿಟ್ರು ಅಂತ ಅನ್ಕೊಳ್ಳಿ. ಅವಾಗ ಆಸ್ಟ್ರೇಲಿಯಾ ಏನಾದ್ರು ಸೋತ್ರೂ ಕೂಡ ಆಸ್ಟ್ರೇಲಿಯಾಗೆ ಚಾನ್ಸ್ ಇರುತ್ತೆ. ಅಫ್ಘಾನಿಸ್ತಾನ್ ಆಸ್ಟ್ರೇಲಿಯಾ ಕ್ವಾಲಿಫೈ ಆದರೂ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಮಗ. ಸೌತ್ ಆಫ್ರಿಕಾ ಎಕ್ಸಿಟ್ ಅಂದರೆ ನೆಟ್ ರನ್ ರೇಟ್ ಏನಿದೆ ಅದು ಆಸ್ಟ್ರೇಲಿಯಾಗಿಂತ ಕಮ್ಮಿ ಆಗಬೇಕು ಸೌತ್ ಆಫ್ರಿಕಾದು. ಅವಾಗ ಒಂದು ಪಾಸಿಬಿಲಿಟಿ ಇದೆ ಸೌತ್ ಆಫ್ರಿಕಾ ಎಕ್ಸಿಟ್ ಆಗೋದಕ್ಕೆ. ಇಲ್ಲ ಅಂತಂದರೆ ಸೌತ್ ಆಫ್ರಿಕಾ ಹ್ಯೂಜ್ ಮಾರ್ಜಿನಲ್ ಸೋಲಿಲ್ಲ ಅಂತಾರೆ, ಕಡಿಮೆ ಮಾರ್ಜಿನಲ್ ಸೋಲ್ತು ಅಂತಂದರೆ ಖಂಡಿತ ಸೌತ್ ಆಫ್ರಿಕಾ 100% ಕ್ವಾಲಿಫೈ ಆಗೇ ಆಗ್ತಾರೆ. ಇದಿಷ್ಟೇ ಇರೋದು ಸೀನು. ಸೌತ್ ಆಫ್ರಿಕಾಗೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ, ಅಫ್ಘಾನಿಸ್ತಾನ ಮತ್ತು ಆಸ್ಟ್ರೇಲಿಯಾಗೆ 50-50 ಪಾಸಿಬಿಲಿಟಿ ಇದೆ. ಏನು ಬೇಕಾದ್ರೂ ಆಗ್ಬೋದು ಇವರು. ಗ್ರೂಪ್ ಬಿ ಸಂಚಲನ ಮೂಡಿಸ್ತಾ ಇದೆ ಈ ಚಾಂಪಿಯನ್ಸ್ ಟ್ರೋಫಿಲಿ. ನೋಡೋಣ ಅದೇನಾಗುತ್ತೆ ಅಂತ. ನಿಮಗೆ ಏನು ಅನ್ನಿಸ್ತಾ ಇದೆ? ಯಾವ 2 ನೇಷನ್ಗಳು ಎಂಟ್ರಿ ಕೊಡ್ಬೋದು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಗ್ರೂಪ್ ಬಿ ಇಂದ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬುವಾ.